ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ರೈಲಿನ ಓಟದ ಜೊತೆ ನಮ್ಮನ್ನು ನಾವು ಸಮತೋಲನ ಕಳ್ಕೊಳ್ಳದ ಹಾಗೆ ನಡೀತಾ ಹೋಗ್ತಾ ಇದ್ದೀವಿ. ಮುಂದಿನ ಹಾಡನ್ನು ಕೇಳೋಣ. ಧನ್ಯಶ್ರೀ ಸಿದ್ಧವಾಗಿದ್ದಾರೆ. ಮಾತೆ ತುಂಗಭದ್ರೆ ಹರಿಯುತಿಹಳು ಇಲ್ಲಿ, ಮಾನವನ ಪಾಪವನು ತೊಳೆವ ಕಲ್ಪವಲ್ಲಿ, ಮಾನವನ ಪಾಪವನು ತೊಳೆವ ಕಲ್ಪವಲ್ಲಿ. ಅದ್ಭುತವಾದ ಹಾಡು, ಜನಪ್ರಿಯವಾದ ಹಾಡು, ಚಲನಚಿತ್ರ ಗೀತೆ. ಯಾರು ಉತ್ತರ ಕೊಡ್ತಾರೆ ನೋಡೋಣ. ಸರ್, ತಾವು ಹೇಳ್ತೀರಾ? ತಮ್ಮ ಪರಿಚಯ ಮಾಡ್ಕೊಂಬಿಡಿ. ಸರ್, ನನ್ನ ಹೆಸರು ಮಹಾವೀರ್ ಜೈನ್. ಹುಟ್ಟಿದರೆ ಕನ್ನಡ ನಾಡದಲ್ಲಿ ಹುಟ್ಟಬೇಕು. ಇದು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಆ ಹಾಡಿಗೆ ಸೇರಿದ್ದಲ್ಲ. ಇದು ಬೇರೆ ಹಾಡು. ಯಾವ ಚಿತ್ರ ಅಂತ ಗೊತ್ತಿಲ್ಲ. ನೋಡೋಣ ಮುಂದೆ ಯಾರಾದರೂ ಹೇಳ್ತಾರಾ ಅಂತ. ಬನ್ನಿ ಹೋಗೋಣ ಹಾಗೆ. ಯಾರಿಗಾದ್ರೂ ಗೊತ್ತಾಯ್ತಾ? ಹೇಳಿಮ್ಮ. ಸರ್, ನಿಮ್ಮನ್ನ ನೋಡ್ಬೇಕಂತ ಹೇಳ್ಬಿಟ್ಟು ಅಲ್ಲಿಂದ ಓಡ್ಕೊಂಡು ಬಂದೆ ಸರ್. ನೀವು ಹತ್ತಿದ ನಿಮ್ಮ ಫ್ಯಾನ್. ನಾವು ಡೈಲಿ ನೋಡ್ತೀವಿ. ನಮ್ಮ ತಂದೆ 90 ಇಯರ್ಸು. ನಿಮ್ಮ ಪ್ರೋಗ್ರಾಮ್ನ ಒಂದ್ ದಿವಸನೂ ತಪ್ಪೋದಿಲ್ಲ. ತಟ್ಟಂತ ಹೇಳಿ ಅಂತ ಬಂದಿದ ತಕ್ಷಣ ಅಲ್ಲಿ ಕುತ್ಕೊಂಡ್ಬಿಡ್ತೀವಿ. ನಿಮ್ಮನ್ನ ಇವತ್ತು ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ. ಸೊ ಲಗೇಜ್ ಅಲ್ಲಿ ಬಿಟ್ಬಿಟ್ಟು ಓಡ್ ಬಂದ್ಬಿಟ್ಟ. ನಿಮ್ಮನ್ನು ನೋಡಿ ಅಷ್ಟೇ ಸಂತೋಷ ಆಗಿದೆ ನಮ್ಗೆ. ಒಂದು ಹಾಡು ಕೇಳಿದ್ವಿ. ಹಾ ಸರ್. ಯಾವ ಚಿತ್ರದ್ದು ಅಂತ ಗೊತ್ತಾ? ಇಲ್ಲ, ನಾನು ಕೇಳಿಸ್ಕೊಳ್ಳಿಲ್ಲ. ನಿಮ್ಮನ್ನ ನೋಡೋ ಸಂತೋಷ ಅಂತ. ಮಾನವನ ಪಾಪವನ್ನು ತೊಳೆವ ಕಲ್ಪವಲ್ಲಿ. ಕೀರ್ತಿ ಗಳಿಸಿ ಮೆರವ ಭವ್ಯ ನಾಡಿದು. ಡ್ಯಾನ್ಸ್ ಮಾಡ್ತಾ ಇದ್ವಿ ಸ್ಕೂಲಲ್ಲಿ. ಗಳಿಸಿ ಮೆರವ ಭವ್ಯ ನಾಡಿದು, ಕರ್ನಾಟಕವಿದುವೆ ಶಿಲ್ಪಕಲೆಯ ಬೀಡಿದು, ಅಪಾರ ಕೀರ್ತಿಯೇ ಮಾತೆ ತುಂಗಭದ್ರೆ ಹರಿಯುತಿಹಳು ಇಲ್ಲಿ, ಮಾನವನ ಪಾಪವನ್ನು ತೊಳೆವ ಕಲ್ಪವಲ್ಲಿ, ಮಾನವನ ಪಾಪವನ್ನು ತೊಳೆವ ಕಲ್ಪವಲ್ಲಿ, ಅಪಾರ ಕೀರ್ತಿಯೇ. ಬಹಳ ಚೆನ್ನಾಗಿ ಹಾಡಿದ್ರಿ. ಉತ್ತರ ಸರಿಯಾಗಿದೆ. ಒಂದು ಪುಸ್ತಕವನ್ನ ತಾವು ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ನಾವಿಬ್ಬರೇ ಗುಬ್ಬಿ. ನಿಮ್ಮ ತಂದೆಯವರಿಗೆ ನಮ್ಮ ಕೃತಜ್ಞತೆಗಳನ್ನ ತಿಳಿಸಿ. ಸಾಧ್ಯವಾದಷ್ಟು ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳಿ ಅವರ ಈ 90 ವರ್ಷದ ಯುವ ವಯಸ್ಸಿನಲ್ಲಿ ಮತ್ತಷ್ಟು ಜ್ಞಾನವನ್ನು ಗಳಿಸೋದಕ್ಕೆ ನಮ್ಮ ವಾಹಿನಿ ಅವಕಾಶ ಮಾಡಿಕೊಡುತ್ತೆ ಅಂತ ನಮ್ಮ ಪರವಾಗಿ, ವಾಹಿನಿಯ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನ ಸೂಚಿಸ್ತಾರೆ. ಅಲ್ಲಿ ಹೇಳಿದ್ದೆಲ್ಲ ನೀವು ಕೇಳಿದ ಕ್ವಶನ್ಗೆ ಅವರೇ ಆನ್ಸರ್ ಮಾಡ್ತಾ ಇರ್ತಾರೆ. ಪದ ಬಂದದ್ದು, ನಂಬರ್ಸ್ ಎಲ್ಲ ಆಡ್ ಮಾಡೋದು, ಸಬ್ಟ್ರಾಕ್ಷನ್ ಎಲ್ಲ ಅವರೇ ಆನ್ಸರ್ ಮಾಡ್ತಾ ಇರ್ತಾರೆ. ತುಂಬಾ ಸಂತೋಷ. ಈಗಷ್ಟೇ ನಾವು ಒಂದು ಸುಶ್ರಾವ್ಯವಾದ ಗೀತೆಯನ್ನ ಕೇಳಿದ್ವಲ್ಲ, ಚಲನಚಿತ್ರ ಗೀತೆ. ಈ ಚಿತ್ರ ಯಾವುದು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಯಾವ ಚಿತ್ರದ ಹಾಡು? ಅದೇ ಈಗ ಹೇಳಿದ್ರ ಸರ್, ವಿಜಯನಗರದ ವೀರಪುತ್ರ ಅಂತಂದ್ರೆ. ವಿಜಯನಗರದ ವೀರಪುತ್ರ. ತಮ್ಮ ಹೆಸರು? ಶೈಲಜಾ. ಶೈಲಜಾ. ಯಾವ ಬಡಾವಣೆಯವರು? ಮಲ್ಲೇಶ್ವರದವರು. ಬಹಳ ಸಂತೋಷ. ಉತ್ತರ ಕೊಟ್ಟಿದ್ದೀರಿ. ಪುಸ್ತಕವನ್ನ ದಯವಿಟ್ಟು ಸ್ವೀಕರಿಸಿ. ಈಗ ಮತ್ತೂ ಒಂದು ಗೀತೆಯನ್ನ ನಾವೆಲ್ಲ ಕೇಳೋಣ. ಧನ್ಯಶ್ರೀ ಅವರನ್ನ ಆಹ್ವಾನಿಸ್ತಾ ಇದ್ದೇವೆ ಗೀತೆಯನ್ನ ಹಾಡೋದಿಕ್ಕೆ. ತಿಂಗಳ ರಾತ್ರಿ ತೊರೆಯ ಸಮೀಪ, ತಿಂಗಳ ರಾತ್ರಿ ತೊರೆಯ ಸಮೀಪ, ಉರಿದರೆ ಯಾವುದೋ ದೀಪ, ಉರಿದರೆ ಯಾವುದೋ ದೀಪ. ಯಾರೋ ಮೋಹನ ಯಾವ ರಾಧೆಗೋ, ಯಾರೋ ಮೋಹನ ಯಾವ ರಾಧೆಗೋ, ಪಡುತ್ತಿರುವನು ಪರಿತಾಪ, ಪಡುತ್ತಿರುವನು ಪರಿತಾಪ.
ಭಾವಗೀತೆನ ಕೇಳಿದ್ವಿ. ಯಾರು ಈ ಭಾವಗೀತೆಗೆ ಉತ್ತರವನ್ನು ಕೊಡ್ತಾರೆ? ಪಲ್ಲವಿಯನ್ನು ಹಾಡ್ಲಿಕ್ಕೆ ಸಾಧ್ಯವಾ? ಈ ಭಾವಗೀತೆಯ ಪಲ್ಲವಿ ಹಾಡ್ತೀರಮ್ಮ? ಲೋಕದ ಕಣ್ಣಿಗೆ ರಾಧೆಯು ಕೂಡ ಒಂದು ಹೆಣ್ಣಿನ ಕತೆ ಅಂತ ಎಲ್ಲೋ ಕೇಳದಾಗಿದೆ ಅಲ್ವಾ? ಯಾರಾದರೂ ಹಾಡ್ತೀರಾ? ಗೊತ್ತಿಮ್ಮ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೋವಾಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ನಿಮ್ಮ ಪರಿಚಯ ನಮ್ಗಾಗಬೇಕು ದಯವಿಟ್ಟು. ಸರ್, ನಾನು ಪುಷ್ಪಾ ಸಂಜುಕುಮಾರ್ ಅಂತ, ಬೆಳಗಾವಿಂದ ಇಲ್ಲಿ ಕೆಲಸಕ್ಕೆ ಅಂತ ಬೆಂಗಳೂರು ಬಂದಿರೋದು. ಆಗಲಿಮ್ಮ, ತುಂಬ ಸಂತೋಷ. ಹಾಡನ್ನು ಸರಿಯಾಗಿ ಗುರುತಿಸಿದ್ದೀರಿ, ಹಾಡಿದ್ದೀರಿ. ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ತೆಂಕಣ ಬಡಗಣ, ಪ್ರೊಫೆಸರ್ ಭುವನೇಶ್ವರಿ ಹೆಗಡೆ ಬರೆದಂಥ ಪುಸ್ತಕ. ಚಿಕ್ಕ ವಯಸ್ಸಿನ ಥಟ್ ಅಂತ ನೋಡ್ಕೊಂಡೇ ಬಂದಿರೋದು. ಲೈಕ್ 9:30 ನೈಟು, ಲೈಕ್ ನಾನು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಇದ್ದೆ, ಅವಾಗಿಂದ ನೋಡ್ತಾ ಇದ್ದೀವಿ ಥಟ್ ಅಂತ ಹೇಳಿ ಕಾರ್ಯಕ್ರಮ. ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಆಗಲಿಮ್ಮ, ತುಂಬ ಸಂತೋಷ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅಖಿಲ ಪ್ರಕಾಶ್ ಕುಮಾರ್ ಅಂತ ಇಂದ್ರಾನಗರದಿಂದ ಬರ್ತಾರೆ. ಈಗ ನಾವು ಜಯನಗರಕ್ಕೆ ಹತ್ತಿರ ಬರ್ತಾ ಇದ್ದೇವೆ. ಜಯನಗರಕ್ಕೆ ಸಂಬಂಧಪಟ್ಟ ಹಾಗೆಯೇ ಒಂದು ಪ್ರಶ್ನೆನ ಕೇಳೇ ಬಿಡೋಣ. ಜಯನಗರಕ್ಕೆ ಆ ಹೆಸರು ಬರೋದಕ್ಕೆ ಕಾರಣ ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ, ಜಯಚಾಮರಾಜೇಂದ್ರ ಒಡೆಯರ? ಜಯಚಾಮರಾಜೇಂದ್ರ ಒಡೆಯರ್. ಜಯಚಾಮರಾಜೇಂದ್ರ ಒಡೆಯರ್ ಉತ್ತರ ಸರಿಯಾಗಿದೆ. ತಮ್ಮ ಪರಿಚಯ? ನನ್ನ ಹೆಸರು ಉಷಾ ರವಿಶಂಕರ್ ಅಂತ, ನಾನು ಇಲ್ಲೇ ಬಸವನಗುಡಿಯಲ್ಲೇ ಇರೋದು. ತುಂಬ ಸಂತೋಷ. ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಓಹೋ, ನನ್ನ ಪುಸ್ತಕವೇ ಸಿಕ್ಬಿಟ್ಟಿದೆ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಸತ್ಯ ಸತ್ಯವೇ ಅದು ಅಲ್ವಾ? ಪುಸ್ತಕ ಕೊಟ್ಟಿದ್ದೇನೆ. ಈಗ ಜಯಚಾಮರಾಜೇಂದ್ರ ಒಡೆಯರ್ ಅವರ ಹೆಸರಲ್ಲಿ ಜಯನಗರ ಕಟ್ಟಿದ್ವಿ, ಸರಿ. ಅದೇ ಹೆಸರಲ್ಲಿ ಇನ್ನೊಂದು ಬಡಾವಣೆ ಉಂಟು, ಅದು ಯಾವ್ದು ಗೊತ್ತಾ? ಒಂದು ಸುಳುಹು ಕೊಡ್ತೇನೆ. ನಮ್ಮ ಚಂದನ ಅಲ್ಲೇ ಉಂಟು. ಚಂದನ ಲೇಔಟ್, ಚಂದನ ಉಂಟು ಆ ಬಡಾವಣೆಯಲ್ಲಿ. ಜೆಸಿ ನಗರ, ಜಯಚಾಮರಾಜೇಂದ್ರ ನಗರ. ಜಯಚಾಮರಾಜೇಂದ್ರ ನಗರ, ಜೆಸಿ ನಗರ. ಅಲ್ಲಿ ನಮ್ಮ ಚಂದನದ ಪ್ರಧಾನ ಕಚೇರಿ, ಸ್ಟುಡಿಯೋ ಎಲ್ಲವೂ ಉಂಟು. ಓನ್ಲಿ ಪಾಲಿಟಿಕ್ಸ್, ಗೋಪಾಲಕೃಷ್ಣ ಕುಂಟನಿ ಬರೆದಂಥ ಪುಸ್ತಕ ತಮಗೆ ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಬೆಂಗಳೂರು ನಗರವನ್ನು ಯಾರು 3 ಲಕ್ಷ ಚಿನ್ನದ ನಾಣ್ಯಗಳಿಗೆ ಹೊನ್ನಿಗೆ ಕೊಂಡುಕೊಂಡ್ರು ಅಂತ ಕೇಳೋಣ. ಚಿಕ್ಕದೇವರಾಜ ಒಡೆಯರವರು 3 ಲಕ್ಷ ಹೊನ್ನಿಗೆ ಕೊಂಡ್ಕೋತಾರೆ. ಯಾರಿಂದ ಕೊಂಡ್ಕೋತಾರೆ? ಮೊಘಲರಿಂದ ಕೊಂಡ್ಕೋತಾರೆ. ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಕಸ್ಟಮರ್ ಕೇರ್, ಗ್ರಾಹಕರ ಸೇವೆ ಅಂತ ಫಲಕ ಕಾಣ್ತಾ ಇದೆ. ಗ್ರಾಹಕರ ಸೇವೆ ಏನು ಹಾಗಂದರೆ ಏನೆಲ್ಲ ಸೇವೆಗಳನ್ನು ಅವರು ನಮಗೆ ಒದಗಿಸ್ತಾರೆ ತಿಳ್ಕೊಳ್ಳೋಣ. ಬನ್ನಿ ನನ್ನ ಜೊತೆ. ಮೇಡಮ್ ನಮಸ್ತೆ. ಒಳಗೆ ಬರಬಹುದಾ? ಯಾಕಂದರೆ ತಮ್ಮ ಅನುಮತಿ ಇಲ್ಲದೆ ಹೆಜ್ಜೆ ಇಡಬಾರ್ದು ನಾವು. ದಯವಿಟ್ಟು ಕೂತ್ಕೊಳ್ಳಿ. ಕೂತ್ಕೊಳ್ಳಿಮ್ಮ, ಪರವಾಗಿಲ್ಲ. ಕಸ್ಟಮರ್ ಕೇರ್ ಅಂತ ಫಲಕ ನೋಡಿದ್ವಿ, ಏನು ಹಾಗಂದರೆ? ಸರ್, ಕಸ್ಟಮರ್ ಕೇರ್ ಅಂದರೆ ಗ್ರಾಹಕರ ಸೇವೆ. ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅದು ಸಾಲ್ವ್ ಮಾಡೋಕ್ಕೆ ನಾವು ಇರೋದು ಸರ್. ಸಾಮಾನ್ಯವಾಗಿ ಏನೇನು ಸಮಸ್ಯೆಗಳನ್ನು ತಗೊಂಡು ಬರ್ತಾರೆ ಗ್ರಾಹಕರು? ಸರ್, ಕಂಪ್ಲೇಂಟ್ ತೊಗೊಬರ್ತಾರೆ, ಎಲ್ಲ ರೀತಿಯೂ ತೊಗೊಬರ್ತಾರೆ. ಅವ್ರಿಗೆ ಏನೇನು ಪ್ರಾಬ್ಲಮ್ ಆಗುತ್ತೋ ಅದೆಲ್ಲ ಬಂದು ಇಲ್ಲಿ ಸಜೆಷನ್ ಕೇಳ್ತಾರೆ, ಈ ಥರ ಆಗಿದೆ, ಏನು ಮಾಡ್ತೀರಾ ಅಂತ. ಈಗ ರೈಲ್ ಒಳಗಡೆ ತುಂಬ ಕಸ ಬಿದ್ದಿದೆ, ಆ ಥರ ಬಂದಿಲ್ಲ. ರೈಲ್ ಒಳಗಡೆ ಒಬ್ಬೊಬ್ಬರು ಸ್ಟೂಡೆಂಟ್ಸ್ಗಳು ಬಿಹೇವಿಯರು ಚೆನ್ನಾಗಿ ನಡ್ಕೊಳ್ಳಲ್ಲ. ಆಮೇಲೆ ಅವ್ರದ್ದು ಅನೌನ್ಸ್ಮೆಂಟ್ ಎಲ್ಲ ಈ ಥರ ಮಾಡಿ ಆ ಥರ ಮಾಡಿ ಅಂತ ಒಂದು ಸಜೆಷನ್ ಕೇಳ್ತಾರೆ. ಆಮೇಲೆ ಹುಡುಗರು ಗಲಾಟೆ ಮಾಡ್ತಾರಾ? ಒಬ್ರೊಬ್ರು ಗಲಾಟೆ ಮಾಡ್ತಾರೆ.
ಸಿಗರೇಟ್ ಸೇದೋದು ಆ ಆ ಥರ ಎಲ್ಲ ಎಂಟ್ರಿ ಮಾಡೋದೇ ಇಲ್ಲ ಬಿಡಿ. ಸಿಗರೇಟ್ ಎಲ್ಲ ಆ ಥರ ಎಂಟ್ರಿ ಆಗೋದೇ, ಎಂಟ್ರಿಗಿಂತ ಮುಂಚೆನೇ ಅಲ್ಲಿ ಹೇಳ್ಬಿಡ್ತಾರೆ ಸೆಕ್ಯೂರಿಟಿಗಳು. ಈಗ ರೈಲಲ್ಲಿ ಹೋಗ್ತಾ ಇರ್ತಾರೆ, ಇದ್ದಕ್ಕಿದ್ದಂಗೆ ಬ್ರೇಕ್ ಹಾಕಿದಾಗ ಮುಗ್ಗಿಸ್ ಬೀಳ್ತೇವೆ. ಆ ಥರ ಯಾರಾದರೂ ಬಿದ್ದಾಗ ಏನಾದರೂ ಮೂಗೇಟಾದರೆ ಪ್ರಥಮ ಚಿಕಿತ್ಸೆ ಕೊಡಬೇಕಲ್ವಾ? ಎಲ್ಲಿ ಕೊಡ್ತೀರಿ ನೀವು? ನಾವು ಇಲ್ಲೇ ಕೊಡ್ತೀವಿ ಸರ್, ಮೆಟ್ರೋದಲ್ಲೇ ಕೊಡ್ತೀವಿ. ಮೆಟ್ರೋದಲ್ಲೇ ಕೊಡ್ತೀವಿ? ನಾವೇ ಮೆಟ್ರೋದಲ್ಲಿ ಎಲ್ಲಿ ಸರ್? ಎಸ್ ಯು ರೂಮಲ್ಲಿ ಎಲ್ಲ ಐಡಿನ್ ಬ್ಯಾಗ್ಸ್ ಇದೆ, ಅಲ್ಲಿ ತೊಗೊಬಂದು ನಾವೇ ಟ್ರೀಟ್ಮೆಂಟ್ ಕೊಡ್ತೀವಿ ಸರ್ ಫಸ್ಟ್. ನೆಕ್ಸ್ಟು ಆಮೇಲೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ ಸರ್. ಆಮೇಲೆ ಹಾಸ್ಪಿಟಲ್ಗೆ ಕಳಿಸ್ಕೊಡ್ತೀರಾ? ಹಾಂ ಹಾಂ. ಇನ್ನು ಯಾವ ಥರ ಸೇವೆಗಳನ್ನು? ಕುಡಿಯೋಕ್ಕೆ ನೀರೆಲ್ಲಿ ಇಟ್ಟಿದ್ದೀರಾ ಸರ್? ಕುಡಿಯೋಕ್ಕೆ ನೀರು ಬೇಕು ಅಂದರೆ ಒಳಗಡೆ ಒಂದು ಸ್ಟೇಷನಲ್ಲಿ ಒಂದೊಂದು ಥರ ಡಿಫ್ರೆನ್ಸ್ ಇರುತ್ತೆ. ವಾಶ್ರೂಮು ಅಷ್ಟೇ, ಒಳಗೂ ಇರುತ್ತೆ, ಒಂದು ಔಟ್ ಸೈಡು ಇರುತ್ತೆ. ಅವಾಗ ಅವ್ರಿಗೇನು ಫೆಸಿಲಿಟೀಸ್ ಇದೆಯೋ ಅದನ್ನು ನಾವು ಮಾಡಿಕೊಡ್ತೇವೆ ಸರ್. ಹೌದಾ? ಹೌದು ಸರ್. ಇಲ್ಲಿ ನೀವೆಲ್ಲ ಟಿಕೆಟ್ಸ್ ಕೊಡ್ತೀರಾ ಅಲ್ವಾ? ಹಾಂ ಸರ್, ಕೊಡ್ತೀವಿ ಸರ್. ಗಲಾಟೆ ಮಾಡ್ತಾರಾ, ಜಗಳ ಮಾಡ್ತಾರಾ? ಸರ್ ಮಾಡ್ತಾರೆ ಸರ್. ಈಗ ಒಂದೊಂದು ಕೌಂಟ್ರಲ್ಲಿ ಒಬ್ಬೊಬ್ಬರೇ ಇರೋದು. ಅಲ್ಲಿ ಒಂದು ವಾಶ್ರೂಮ್ ಸ್ವಲ್ಪ ಬ್ರೇಕ್ಫಾಸ್ಟ್ ಏನಾದರೂ ಹೋದಾಗ ಕ್ಲೋಸ್ ಮಾಡ್ಕೊಂಡು ಹೋದಾಗ ಅವಾಗ ಒಂದು ಸ್ವಲ್ಪ ರೇಗಾಡ್ತಾರೆ ಅಷ್ಟೇ. ಆವಾಗ ನಾವೇ ಒಂದು ಸ್ವಲ್ಪ ಹೇಳ್ತೀವಿ ಸರ್, ಈ ಥರ ವಾಶ್ರೂಮ್ ಹೋಗಿದ್ದಾರೆ, ಟಿಫನ್ ಮಾಡ್ತಿದ್ದಾರೆ ಅಂತ. ಅವಾಗ ನಾವೇ ಇಲ್ಲೇ ಕೊಡ್ತೀವಿ, ಇಶ್ಯೂ ಮಾಡ್ತೀವಿ ಸರ್. ಹೌದಾ? ಜನರು ಸಹ ಸ್ವಲ್ಪ ಹೊಂದಾಣಿಕೆ ಮಾಡ್ಕೋಬೇಕು ಸರ್. ಅವ್ರೇನೇ ಅಂದರೂ ಒಂದು ಸ್ವಲ್ಪ ಸಮಾಧಾನದಿಂದ ನಾವು ಮಾತಾಡಿದ್ರೆ ಅವರು ಒಂದು ಸ್ವಲ್ಪ ಇದು ಮಾಡ್ಕೋತಾರೆ. ಬಹಳ ಒಳ್ಳೆ ಉತ್ತರ ಕೊಟ್ಟೆ ನೀವು. ನಾವು ಸಮಾಧಾನದಿಂದ ಮಾತಾಡಿದ್ರೆ ಅವರು ಸಮಾಧಾನ ಮಾಡ್ಕೊಳ್ತಾರೆ. ಅವರಿಗೆ ಕೋಪದಲ್ಲಿ ನಾವು ಕೋಪ ರಿಯಾಕ್ಟ್ ಮಾಡಿದ್ರೆ ಅವರು ಜೋರಾಗಿ ಜಗಳ ಆಗ್ಬಿಡುತ್ತೆ ಮತ್ತಷ್ಟು ಅಲ್ವಾ? ಹಾಗಾಗಿ ಇಬ್ರು ಎಲ್ಲೋ ಒಂದು ಕಡೆ ಸಮಾಧಾನದಿಂದ ಇದ್ರೆ ಸಮಸ್ಯೆ ಪರಿಹಾರ ಆಗುತ್ತೆ. ತುಂಬಾ ಚೆನ್ನಾದ ಉತ್ತರ ಕೊಟ್ಟೆ. ಆಮೇಲೆ ಪೇಮೆಂಟ್ ಪೇ ಮಾಡಿರ್ತಾರೆ, ಅವ್ರದ್ದು ಸಕ್ಸಸ್ ಆಗಿರಲ್ಲ, ನಮಗೆ ಬಂದಿರಲ್ಲ. ಅವ್ರು ಸಕ್ಸಸ್ ಆಗಿರುತ್ತೆ, ನಮಗೆ ಬಂದಿರಲ್ಲ. ಅವಾಗ ಆನ್ಲೈನ್ ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತೀವಿ, ಇಲ್ಲ ಇಲ್ಲೇ ರೈಟಿಂಗಲ್ಲೂ ಕಂಪ್ಲೇಂಟ್ ಕೊಡ್ತೀವಿ. ಅವ್ರಿಗೇನಾದರೂ ಪ್ರಾಬ್ಲಮ್ ಆದರೆ ಟ್ರೈನಲ್ಲಿ, ಮೆಟ್ರೋದಲ್ಲಿ ಆ ಥರ ಏನಾದರೂ ಪ್ರಾಬ್ಲಮ್ ಆದರೆ ಬಂದು ನಮ್ಗೆ ಹೇಳ್ತಾರೆ ಕಸ್ಟಮರ್ ಕೇರ್ಗೆ, ಈ ಥರ ಆಗಿದೆ ಅಂತ. ಅವಾಗ ನಾವೊಂದು ಸಜೆಷನ್ ಕೇಳ್ತೀವಿ, ಈ ಥರ ಒಂದು ಸಲ ನಾವು ಹೇಳ್ತೀವಿ ಸರ್, ನಿಮಗೂ ಆ ಥರ ರೆಸ್ಪಾನ್ಸ್ ಏನಾದ್ರು ಬಂದಿಲ್ಲ ಅಂದರೆ ನಾವೇ ರೈಟಿಂಗಲ್ಲಿ ಕಂಪ್ಲೇಂಟ್ ತೊಗೋತೀವಿ ಅಂತ ಇನ್ಫಾರ್ಮ್ ಮಾಡ್ತೀವಿ ಸರ್. ಬಹಳ ಚೆನ್ನಾಗಿ ವಿವರಣೆ ಕೊಟ್ಟರೆ. ತಮ್ಮ ಪರಿಚಯ ಮಾಡ್ಕೋಬೇಕು. ಕಸ್ಟಮರ್ ಕೇರಲ್ಲಿ ಎಲ್ಚೇನಹಳ್ಳಿಲೇ ನಾನು ಟಾಮ್ ಆಪ್ರೇಟರ್ ಆಗಿ ಡ್ಯೂಟಿ ಮಾಡ್ತಾಯಿದ್ದೀನಿ ಸರ್. ನಾನು ಮೂಲತಃ ಕನಕಪುರ ತಾಲೂಕು ಅಣ್ಕಡ್ಬೂರಿಂದ ಬಂದಿದ್ದೀನಿ ಸರ್. ನಾನು ಇರೋದಿಲ್ಲೇ ಎಲ್ಚೇನಹಳ್ಳಿಲಿ. ಗ್ರಾಹಕರಿಗೆ ಏನು ತೊಂದರೆ ಇದೆಯೋ ಅದನ್ನೆಲ್ಲ ಸಾಲ್ವ್ ಮಾಡ್ತೀನಿ ಸರ್. ಈಗ ಬಂದು ಸಿಕ್ಕಾಪಟ್ಟೆ ಕೂಗಾಡ್ತಾರಪ್ಪ, ಏನು ಮಾಡ್ತೀವಿ ಈಗ? ಅವಾಗ ಒಂದು ಸ್ವಲ್ಪ ನಾವು ಹೇಳೋಷ್ಟು ಹೇಳ್ತೀವಿ ಸರ್. ಅವರು ಕೂಗಾಡಿದ್ರೆ ನಾವು ಎಸ್ಸಿಗೆ ಒಂದು ಇನ್ಫಾರ್ಮ್ ಮಾಡ್ತೀವಿ, ಅವರು ನೆಕ್ಸ್ಟು ಇದು ತೊಗೋತಾರೆ ಸರ್. ಈ ಥರ ಮಾಡಿ ಅಂತ ನಾವು ಬರ್ತೀವಿ ರೀ ಅಂತ ಎಸ್ಸಿ ಇದು ಮಾಡ್ತಿದ್ದಾರೆ. ಹೊಡೆದಾಟದ ಮಟ್ಟಕ್ಕೆ ಇಲ್ಲ ಹೊಡೆದಾಟದ ಮಟ್ಟಿಗೆ ಯಾವತ್ತೂ ಬಂದಿಲ್ಲ ಸರ್ ಎಲ್ಚೇನಹಳ್ಳಿಲಿ. ಒಂದು ಸ್ವಲ್ಪ ಒಬ್ಬೊಬ್ರು ಪ್ಯಾಸೆಂಜರು ಒಂದು ಸಲ ಹೇಳಿದ್ರೆ ಕೇಳ್ತಾರೆ, ಇಲ್ಲ ಒಬ್ಬೊಬ್ರು ಕೂಗಾಡ್ತಾರೆ. ಒಂದೊಂದು ಪ್ಯಾಸೆಂಜರ್ ಒಂದೊಂದು ಥರ ಇರ್ತಾರೆ. ಅವಾಗ ನಮ್ಮ ಕೈಲೇ ಸಾಲ್ವ್ ಆಗೋಷ್ಟು ಸಾಲ್ವ್ ಮಾಡ್ತೀವಿ. ನಮ್ಮ ಕೈಲಿ ಆಗಿಲ್ಲ ಅಂದರೆ ಸ್ಟೇಷನ್ ಕಂಟ್ರೋಲ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ. ಅವರು ಸೆಕ್ಯೂರಿಟಿ ಮತ್ತು ಅವರು ಇಬ್ಬರು ಬಂದು ಮಾತಾಡ್ತಾರೆ ಅವ್ರ ಹತ್ರ. ಈಗ ಬೇರೆ ಭಾಷೆ ಮಾತನಾಡೋ ಜನ ಬರ್ತಾರಲ್ಲ, ಅವ್ರ ಜೊತೆ ಹೇಗೆ ವರ್ತಿಸ್ತೀರಿ? ಅವ್ರ ಜೊತೆನೂ ಸೇಮೇ ಸರ್. ನಮಗೆ ಕನ್ನಡ ಬರಲ್ಲ ಅವರಿಗೆ? ಹಾಂ ಸರ್, ನನಗೂ ಸ್ವಲ್ಪ ಹಿಂದಿ ಬರಲ್ವಲ್ಲ. ಅವಾಗ ಹಿಂದಿಯವರು ಯಾರು ಬರುತ್ತೋ ಸೆಕ್ಯೂರಿಟಿನ ಹಿಂದಿಯವ್ರು ಕರೆದ್ಬಿಟ್ಟು ಅವ್ರೇನು ಹೇಳ್ತಿದ್ದಾರೆ ಹೇಳಿ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಸರ್. ಅಲ್ವಿಮ್ಮ, ಬಹಳ ನಾವು ಕನ್ನಡದವರೇ. ತುಂಬ ತಾಳ್ಮೆ ಇಟ್ಕೊಂಡು ಮಾಡಬೇಕಾದಂಥ ಕೆಲಸ ತಮ್ಮದು. ಅದನ್ನು ಚೆನ್ನಾಗಿ ಮಾಡ್ತಾ ಇದ್ದೀರಿ. ಕೈ ಮೀರಿ ಹೋದರೆ ಸ್ಟೇಷನ್ ಮಾಸ್ಟರ್ ಕರಿತೀವಿ ಅಂತ ಹೇಳಿದ್ರಿ. ಬಹಳ ಸಂತೋಷ. ಒಂದು ಪುಸ್ತಕ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಕಡಲ ತಡಿಯ ಕಥೆಗಳು. ಬೆಂಗಳೂರಿನ ಮೆಟ್ರೋ ನಿಗಮದಲ್ಲಿ ಸರಿಸುಮಾರು 6,000 ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರಂತೆ. 6,000 ಕಾರ್ಮಿಕರು ಏನೆಲ್ಲ ಕೆಲಸವನ್ನು ಮಾಡ್ತಾ ಇರಬಹುದು, ಏನೆಲ್ಲ ವೈವಿಧ್ಯಮಯವಾದ ಉದ್ಯೋಗಗಳಲ್ಲಿ ತೊಡಗಿರಬಹುದು. ಇದು ನಿಜಕ್ಕೂ ನಮ್ಮನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತೆ. ಒಂದಷ್ಟು ಜನ ಕಾರ್ಮಿಕರಿದ್ದಾರೆ, ಅವರ ಪರಿಚಯ ಮಾಡಿಕೊಂಡು ಅವರ ಕೆಲಸ ಯಾವ ರೀತಿಯಾದದ್ದು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ತಮ್ಮ ಪರಿಚಯ ಮಾಡಿಕೊಳ್ಳೋಣ. ನಾನು ಡೆನ್ಸಿಲ್ ಇಲ್ಲಿ ನಿಲ್ದಾಣ ನಿಯಂತ್ರಕರಾಗಿ ಕೆಲಸ ಮಾಡ್ತಿದ್ದೇನೆ ಪುಟ್ಟೇನಹಳ್ಳಿ ಸ್ಟೇಷನಲ್ಲಿ. ಸೊ ನಾನು 11 ವರ್ಷದಿಂದ ಬೆಂಗಳೂರು ಮೆಟ್ರೋದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸಂತೋಷ. ತಮ್ಮ ಪರಿಚಯ? ನನ್ನ ಹೆಸರು ಹರೀಶ್ ಕುಮಾರ್ ಅಂತೇಳಿ. ನಾನು ಇಲ್ಲಿ ನಿಲ್ದಾಣ ಅಧೀಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಇಲ್ಲಿ ಸೇವೆ ಬೆಂಗಳೂರು ಮೆಟ್ರೋದಲ್ಲಿ ನನ್ನ ಸೇವೆ 14 ವರ್ಷಗಳಿಂದ ಇದೆ. ನನ್ನ ಹೆಸರು ನಾರಾಯಣ KK. ನಾನು ಕಿರಿಯ ಅಭಿಯಂತರಾಗಿ
ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು 13 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ತುಂಬ ಸಂತೋಷ. ತಮ್ಮ ಕೆಲಸದ ಸ್ವರೂಪ ಯಾವ ರೀತಿ ಇರುತ್ತೆ? ನಮ್ಮದು ಶಿಫ್ಟಲ್ಲಿ ಡ್ಯೂಟಿ ಇರುತ್ತೆ. ಅಂದರೆ ಕೆಲಸ ನಮ್ಮದು 8 ತಾಸು ಶಿಫ್ಟ್ ಇರುತ್ತೆ. 3 ಶಿಫ್ಟಲ್ಲಿ ನಮ್ಮದು ರೊಟೇಷನ್ ವೈಸು ಶಿಫ್ಟ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ವಾರದಲ್ಲಿ ನಮ್ಮ ಬೆಳಿಗ್ಗೆ ಶಿಫ್ಟ್ ಇದ್ದರೆ ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಶಿಫ್ಟ್ ಇರುತ್ತೆ. ತದನಂತರ ಮಧ್ಯಾಹ್ನ ಶಿಫ್ಟು 2 ಗಂಟೆಯಿಂದ 10 ಗಂಟೆವರೆಗೆ ಇರುತ್ತೆ. ಹಾಗೆ ರಾತ್ರಿ ಪಾಳಿನೂ ಇರುತ್ತೆ. ಸೊ ನಮ್ಮದು 3 ಶಿಫ್ಟಲ್ಲಿ ರೊಟೇಟ್ ಆಗ್ತಾ ಇರುತ್ತೆ ಡ್ಯೂಟಿ. ಸೊ ನಾವು ಶಿಫ್ಟಲ್ಲಿ ಈ ಸ್ಟೇಷನ್ದು ಓವರಾಲ್ ಇಡೀ ನಿಲ್ದಾಣದ್ದು ಸೂಪರ್ವಿಷನ್ ನೋಡ್ಕೊತಿದ್ದೀವಿ. ಟಿಕೆಟ್ ಕೌಂಟ್ರ್ ಕೆಲಸ ಅದರದ್ದು ಸೂಪರ್ವಿಷನ್ ಆಗಲಿ, ಈ ಸ್ವಚ್ಛತಾ ಹೌಸ್ಕೀಪಿಂಗ್ ಏನು ನಡೆಯುತ್ತೆ ಆ ಕೆಲಸದ್ದು ಸೂಪರ್ವಿಷನ್ ಆಗಲಿ ಎಲ್ಲ ನಾವೇ ನೋಡ್ಕೊತಿದ್ದೀವಿ. ಈ ಕಸ ಇತ್ಯಾದಿಗಳು ಹಾಕಲ್ವ ನಮ್ಮ ಜನ? ಹಾಕ್ತಾರೆ ಸರ್, ಹಾಕ್ತಾರೆ. ಆದ್ರೂ ಮೆಟ್ರೋದಲ್ಲಿ ಒಳಗಡೆ ಬಂದಮೇಲೆ ಭಾಳ ಕಡಿಮೆ ಹಾಕೋದು. ಅಂದರೆ ಇಡೀ ನಿಲ್ದಾಣ ಎಲ್ಲ ಫುಲ್ ಕ್ಲೀನಾಗಿರುತ್ತೆ. ಸೊ ಅದನ್ನು ನೋಡಿಬಿಟ್ಟು ಸ್ವಲ್ಪ ಹಿಂಜರಿತಾರೆ, ಕಸ ಹಾಕೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದರೆ ಸ್ವಚ್ಛತೆಯನ್ನು ತಾವು ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದೀರಿ ಅಂದರೆ ಗಲೀಜು ಮಾಡೋಕ್ಕೆ ಮನಸ್ಸು ಬರಲ್ಲ. ಹೌದು. ಆದರೆ ಅಕಸ್ಮಾತಾಗಿ ಏನಾದರೂ ಆಗಿಬಿಟ್ರೆ ಹೇಗೆ ಅದನ್ನು ನಿರ್ವಹಿಸ್ತೀವಿ? ಆ ಥರ ಕಸ ಹಾಕೋರನ್ನ ಕಂಡು ಬಂದರೆ ನಮ್ಮ ಭದ್ರತಾ ಸಿಬ್ಬಂದಿ ಕರ್ಕೊಂಬರ್ತಾರೆ, ಅವ್ರಿಗೆ ನಾವು ದಂಡ ಹಾಕ್ತೀವಿ. ಸೊ ಆ ಥರ ಜನ ಹಿಂದೆ ಮುಂದೆ ನೋಡ್ತಾರೆ ಕಸ ಹಾಕೋದಕ್ಕೆ. ಅದಕ್ಕೆ ಸ್ವಲ್ಪ ನಿಲ್ದಾಣ ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯವಿದೆ. ಈಗ ಕೆಲವು ಸಲ ಜನ ತಾವು ತಗೊಂಡು ಬಂದಂಥ ವಸ್ತುಗಳು ಪರ್ಸ್ ಆಗ್ಬೋದು, ಮತ್ತೊಂದಾಗ್ಬೋದು, ಮರ್ತು ಹೋಗ್ಬೋದು. ಆ ಮರ್ತು ಹೋಗಿದ್ದನ್ನು ಹೇಗೆ ನೀವು ಸಂಗ್ರಹ ಮಾಡಿ ಹೇಗೆ ಅದರ ಮಾಲೀಕರನ್ನು ಗುರುತಿಸಿ ಅವರಿಗೆ ತಲುಪಿಸ್ತೀರಾ? ಇವಾಗ ಮರೆತು ಹೋಗಿರುವ ವಸ್ತುಗಳನ್ನು ನಮ್ಮ ಸಿಬ್ಬಂದಿ ಯಾರಾದರೂ ಸಿಕ್ಕಿದರೆ ನಮ್ಮ ಕಂಟ್ರೋಲ್ ರೂಮಿಗೆ ತಗೊಬರ್ತಾರೆ. ನಾವು ಅದನ್ನು ಬುಕ್ಕಲ್ಲಿ ಎಂಟ್ರಿ ಮಾಡಿಬಿಟ್ಟು ಅದನ್ನು ಲಾಸ್ಟ್ ಆ್ಯಂಡ್ ಫೌಂಡ್ ಆಫೀಸ್ ಅಂತ ಇದೆ, ಯಶವಂತಪುರ ನಿಲ್ದಾಣದಲ್ಲಿ ಲಾಸ್ಟ್ ಆ್ಯಂಡ್ ಫೌಂಡ್ ಆಫೀಸ್ ಇದೆ. ಸೊ ಅಲ್ಲಿ ಕಳಿಸ್ಕೊಡ್ತೀವಿ. ಸೊ ಅದರ ವಾರಸುದಾರ ಯಾರಾದರೂ ಎಲ್ಲಾದರೂ ಕ್ಲೇಮ್ ಮಾಡಿದರೆ ನಮ್ಮ ಕಸ್ಟಮರ್ ಕೇರ್ ನಂಬರ್ ಇದೆ, ಹೆಲ್ಪ್ಲೈನ್ ಇದೆ. ಸೊ ಅದಕ್ಕೆ ತಿಳಿಸ್ತಾರೆ. ಆ ಥರ ಏನಾದರೂ ವಸ್ತು ನಮ್ಮ ಲಾಸ್ಟ್ ಆ್ಯಂಡ್ ಫೌಂಡ್ ಆಫೀಸಲ್ಲಿ ಕಂಡು ಬಂದರೆ ಅವರಿಗೆ ತಕ್ಷಣ ನಾವು ಕರೆಸಿಬಿಟ್ಟು ಅವ್ರಿಗೆ ವಾರಸುದಾರರಿಗೆ ನಾವು ಅದನ್ನು ಹಸ್ತಾಂತರಿಸ್ತೀವಿ. ತುಂಬ ಸಂತೋಷ ಸರ್. ತಮ್ಮ ಕೆಲಸದ ವೈಖರಿ ಯಾವ ರೀತಿ? ನಮಸ್ತೆ ಸರ್, ನಾನಿಲ್ಲಿ ನಿಲ್ದಾಣ ಮೇಲ್ವಿಚಾರಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ನನ್ನ ಕೆಲಸದ ಮುಖ್ಯ ಭಾಗ ಇರುವುದು ಬಂದು ಎಲ್ಲ ನಮ್ಮಲ್ಲಿ ವಿವಿಧ ವಿಭಾಗಗಳು ಇರುತ್ತವೆ. ಆ ಎಲ್ಲ ವಿಭಾಗಗಳಿಗೂ ಸಮನ್ವಯತೆಯನ್ನು ಕಾಪಾಡಿಕೊಳ್ಳೋದು ಮತ್ತು ಪ್ರಯಾಣಿಕರ ಕುಂದುಕೊರತೆ ಆಗ್ಬೋದು. ನನ್ನ ಈಗ ಹಸಿರು ಮಾರ್ಗದಲ್ಲಿ 8 ನಿಲ್ದಾಣಗಳಿಗೆ ನಾನು ಮೇಲ್ವಿಚಾರಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ 8 ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಕುಂದುಕೊರತೆ ಆಗ್ಬೋದು, ಅವರ ಸುರಕ್ಷತೆ ಆಗ್ಬೋದು, ನಮ್ಮ ಸ್ವಚ್ಛತೆ ವಿಭಾಗ ಇದೆ ಮತ್ತು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗಳು ಇದ್ದಾವೆ. ಇವುಗಳ ಜೊತೆಗೆ ಸಮನ್ವಯತೆಯನ್ನು ಸಾಧಿಸೋದು, ಯಾವುದೇ ರೀತಿ ಅಡಚಣೆ ಇಲ್ಲದ ಹಾಗೆ ನಮ್ಮ ಸೇವೆಯನ್ನು ಜನಗಳಿಗೆ ತಲುಪಿಸೋದಕ್ಕೆ ನಾನು ಮೇಲ್ವಿಚಾರಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಸಾಮಾನ್ಯವಾಗಿ ಪ್ರಯಾಣಿಕರು ಯಾವ ರೀತಿಯ ಕುಂದುಕೊರತೆಗಳನ್ನು, ದೂರುಗಳನ್ನು ತಮ್ಮ ಹತ್ರ ತರ್ತಾರೆ? ಸರ್, ಅದು ನಿಲ್ದಾಣದಿಂದ ನಿಲ್ದಾಣಕ್ಕೆ ಅದು ಬದಲಾಗ್ತಾ ಹೋಗುತ್ತೆ. ಕೆಲವು ನಿಲ್ದಾಣಗಳಲ್ಲಿ ಪಾರ್ಕಿಂಗ್ ಸಮಸ್ಯೆಗಳಿರ್ತದೆ. ಇನ್ನು ಕೆಲವು ನಿಲ್ದಾಣಗಳಲ್ಲಿ ಅವರಿಗೆ ಮೆಟ್ರೋ ಈಗ ಮಾರ್ನಿಂಗ್ ಮತ್ತು ಈವ್ನಿಂಗ್ ಪೀಕ್ ಅವರ್ಸಲ್ಲಿ ಅವ್ರಿಗೆ ಹತ್ತುವ ಮತ್ತು ಇಳಿಯುವ ಸಂದರ್ಭದಲ್ಲಿ ಕೆಲವು ರಶ್ಗಳಾಗ್ಬೋದು, ಜನ ಜಾಸ್ತಿ ಇರೋದರಿಂದ ಆಗೋ ಕೊರತೆಗಳಿರ್ತವೆ. ಕೆಲವ್ರದ್ದು ಟಿಕೆಟಿಂಗ್ ಸಂಬಂಧಪಟ್ಟಂಗೆ ಕುಂದುಕೊರತೆ ಇರ್ತವೆ. ತಾವೇ ಹೇಳ್ದಂಗೆ ಕೆಲವರು ವಸ್ತುಗಳನ್ನು ಕಳ್ಕೊಂಡಿರ್ತಾರೆ, ಅಂದರೆ ಲಾಸ್ಟ್ ಆ್ಯಂಡ್ ಫೌಂಡ್ ಅಂತ ಏನು ಕರಿತೀವಿ, ಅದ್ರ ಬಗ್ಗೆನೂ ಕುಂದುಕೊರತೆಗಳಿರ್ತವೆ. ಇನ್ನು ಕೆಲವು ನಿಲ್ದಾಣಗಳಲ್ಲಿ ಅಕ್ಕಪಕ್ಕದ ರೆಸಿಡೆನ್ಸ್ ಅಂದರೆ ಮನೆಗಳಿಂದನೂ ಅವ್ರಿಗೂ ಕೆಲವು ಸಮಯದಲ್ಲಿ ಸಮಸ್ಯೆಗಳಿರ್ತದೆ. ಅವ್ರ ಜೊತೆಗೂ ನಾವು ಸಮನ್ವಯತೆಯನ್ನು ಸಾಧಿಸಿ ಯಾವುದೇ ಅಡಚಣೆ ಇಲ್ದಂಗೆ ಸೇವೆ ಒದಗಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಈಗ ತಮ್ಮ ರೈಲು ವ್ಯವಸ್ಥೆ ಇದೆ, ಹಾಂ, ಸುರಕ್ಷಿತ ವ್ಯವಸ್ಥೆ ಹೇಗಿದೆ? ಏನಾದರೂ ಅಪಘಾತಗಳು ಇದುವರೆಗೂ ಸಂಭವಿಸಿದೆಯಾ? ಅಪಘಾತಗಳು ಅಂತೇಳಿ ನಮಗೆ ರೈಲಿನಿಂದ ಯಾವುದೇ ಅಪಘಾತ ಇದುವರೆಗೂ ಸಂಭವಿಸಿಲ್ಲ. ಟೆಕ್ನಿಕಲ್ ಫೇಲ್ಯೂರ್ಸು, ಪವರ್ ಫೇಲ್ಯೂರ್ ಆಗ್ಬೋದು, ಸಿಗ್ನಲಿಂಗ್ ಸಂಬಂಧಪಟ್ಟಂಗೆ ಅದರಿಂದ ಸಮಸ್ಯೆಗಳಾಗಿ 10 ನಿಮಿಷ, ಅರ್ಧ ಗಂಟೆ, ಈ ಥರ 20 ನಿಮಿಷ ಶಾರ್ಟ್ ಟೈಮಲ್ಲಿ ಅದನ್ನು ರೀಸ್ಟೋರ್ ಮಾಡಿದ್ದೀವಿ. ಇದರಿಂದಾಗಿ ಅತಿ ವಿಳಂಬವಾದಂಥ ಯಾವುದೇ ಅಪಘಾತಗಳು ನಮ್ಮಲ್ಲಿ ಸಂಭವಿಸಿಲ್ಲ. ಇತ್ತೀಚೆಗೆ ತಾವು ಗಮನಿಸಿರ್ಬೋದು, ಈ ಆತ್ಮಹತ್ಯೆ ಕೇಸ್ಗಳು ಜಾಸ್ತಿ ಆಗ್ತಾಯಿದೆ. ಅದರಿಂದಾಗಿ ನಮಗೆ ಸಮಸ್ಯೆ ಆಗಿ ಕೆಲವು ಗಂಟೆಗಟ್ಟಲೆ ಹೋಲ್ಡ್ ಆಗಿದೆ ಟ್ರೈನು. ಅದು ಬಿಟ್ಟರೆ ಈ ಥರ ಯಾವುದು ಮೇಜರ್ ಆದಂಥ ಇಶ್ಯೂ ಯಾವುದು ಬಂದಿಲ್ಲ ಸರ್. ಈ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಮೆಟ್ರೋನ ಉಪಯೋಗಿಸ್ಕೊತಾ ಇದ್ದಾರೆ ಜನ. ಅದಷ್ಟು
ಸರಿಯಲ್ಲ. ನೋವು ತರುವಂಥ ವಿಚಾರ ಅದು. ಇದನ್ನು ತಡೆಗಟ್ಟಲಿಕ್ಕೆ ಏನಾದರೂ ಮಾರ್ಗಗಳನ್ನು ಹುಡುಕಿದ್ದೀರಾ? ಸರ್, ನಮ್ಮಲ್ಲಿ ಆಲ್ರೆಡಿ ನಾವು ಪ್ಲ್ಯಾಟ್ಫಾರ್ಮ್ ಲೆವೆಲಲ್ಲಿ ಅವರು ಟ್ರೈನು ಬರೋದನ್ನು ನೋಡಿ ಅವರು ಹಳಿಗಳ ಮೇಲೆ ಆರುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಇದನ್ನು ತಡೆಗಟ್ಟೋದಕ್ಕೆ ನಾವು ಆಲ್ರೆಡಿ ಸುರಕ್ಷಿತ ಕ್ರಮಗಳಾಗಿ ಅದನ್ನು ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸೋದಾಗ್ಬೋದು, ರೈಲಿಗೆ ವೇಗವನ್ನು ಕಡಿಮೆ ಮಾಡಿ ಅದನ್ನು ಸ್ಟಾಪ್ ಮಾಡೋವಂಥ ವ್ಯವಸ್ಥೆ ಇದೆ. ಜೊತೆಗೆ ನಾವು ಅವ್ರಿಗೆ ಅನೌನ್ಸ್ಮೆಂಟ್ ಮಾಡಿ ಅದನ್ನು ಸ್ಟಾಪ್ ಮಾಡೋವಂಥದ್ದು, ಅವ್ರ ಜೊತೆ ಸಂವಹನ ಮಾಡೋವಂಥ ಉಪಕರಣಗಳನ್ನು ನಾವು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀವಿ. ಅವುಗಳ ಉಪಯೋಗದಿಂದ ಕೆಲವು ಇತ್ತೀಚೆಗೆ ವರದಿಯಾದಂತೆ ಕೆಲವು ಸಂದರ್ಭಗಳಲ್ಲಿ ಕೆಲವು ನಿಲ್ದಾಣಗಳಲ್ಲಿ ಅದನ್ನು ತಡೆದಿದ್ದೀವಿ ಕೂಡ. ಈಗ ವಿದ್ಯುತ್ತು ಪೂರೈಕೆಯನ್ನು ಹಠಾತ್ ನಿಲ್ಲಿಸಬೇಕಾದ್ರೆ ಆ ಕೇಂದ್ರ ಎಲ್ಲಿರುತ್ತೆ? ನಮ್ಮಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ಎರಡೂ ಕಡೆ ಇರುತ್ತೆ. ಎರಡೂ ಪ್ಲ್ಯಾಟ್ಫಾರ್ಮಲ್ಲಿ ಎರಡೂ ತುದಿಯಲ್ಲಿ ಆದಾಗ ಸ್ವಿಚ್ಚನ್ನು ಇನ್ಸ್ಟಾಲ್ ಮಾಡಿದ್ದೀವಿ. ನಮ್ಮ ನಿಲ್ದಾಣ ನಿಯಂತ್ರಣ ಕೊಠಡಿಯಲ್ಲೂ ಇದೆ. ಇದು ಎಲ್ಲ ಬಂದು ಇದು ನಿಲ್ದಾಣದ ಲೆವೆಲಲ್ಲಿ ಆಗಿದೆ. ಅದೇ ರೀತಿ ನಮ್ಮ ಇಡೀ ಮೆಟ್ರೋ ಸಿಸ್ಟಮನ್ನು ಕಂಟ್ರೋಲ್ ಮಾಡೋದಕ್ಕೆ ಬೈಯಪ್ಪಳ್ಳಿಯಲ್ಲಿ ಆಪರೇಷನ್ ಕಂಟ್ರೋಲ್ ಸೆಂಟರ್ ಇದೆ. ಅಲ್ಲಿಂದನೂ ಕೂಡ ನಾವು ಸಂವಹನ ಮಾಡಿ ಅದನ್ನು ಕಡಿತಗೊಳಿಸ್ಬೋದು. ಆದರೆ ನಮ್ಮ ಜನ ಅವೆಲ್ಲ ಏನು ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದೀರಾ ಅದನ್ನು ಸದುಪಯೋಗ ಪಡಿಸ್ಕೋಬೇಕು, ದುರುಪಯೋಗ ಪಡಿಸ್ಕೋಬಾರ್ದು. ಆ ಬಗ್ಗೆ ಎಲ್ಲೋ ಒಂದು ಕಡೆಗೆ ನಮ್ಮ ಜನಕ್ಕೆ ಒಂದು ಆಪ್ತ ಸಲಹೆಯನ್ನು ಕೊಡಬೇಕಾಗಿದೆ. ಜನರನ್ನು ಜಾಗೃತರನ್ನಾಗಿ ಮಾಡೋದಕ್ಕೆ ತಾವೇನಾದರೂ ಶೈಕ್ಷಣಿಕ ವ್ಯವಸ್ಥೆಗಳನ್ನು ರೂಪಿಸಿದ್ದೀರಾ? ಪಾಠಗಳನ್ನು ಹೇಳ್ಕೊಡ್ತೀರಾ? ಮಾರ್ಗದರ್ಶನ ಕೊಡ್ತೀರಾ? ಹೇಗೆ? ಅಂದರೆ ಈ ಅಪಘಾತಗಳನ್ನು ಆತ್ಮಹತ್ಯೆ ಎಲ್ಲ ರೀತಿ ಇದಕ್ಕೆ ಆತ್ಮಹತ್ಯೆ ಯತ್ನಗಳು ಮತ್ತು ಈ ಥರ ಘಟನೆಗಳು ಸಂಭವಿಸಿರೋದ್ರಿಂದ ನಾವು ನಿಮಾನ್ಸ್ ಇದೆಯಲ್ಲ, ನಮ್ಮ ನಿಮಾನ್ಸ್ ಕೇಂದ್ರದ ಇದು ನರರೋಗ ವಿಜ್ಞಾನದ ಒಂದು ಡಿಪಾರ್ಟ್ಮೆಂಟ್ ಜೊತೆ ಸೈಕ್ಯಾಟ್ರಿಸ್ಟ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಇದನ್ನು ತಡೆಗಟ್ಟೋದಕ್ಕೆ ನಾವು ನಿಲ್ದಾಣಗಳಲ್ಲಿ ಏನೇನು ಅನೌನ್ಸ್ಮೆಂಟ್ ಕೊಡ್ಬೋದು, ಅವರಿಗೆ ಸಹಾಯವಾಣಿಗಳನ್ನು ಸ್ಥಾಪಿಸೋದಿರ್ಬೋದು, ಮತ್ತು ರಿಟರ್ನ್ ಲಿಖಿತ ಮಾಹಿತಿಗಳನ್ನು ಕೊಡೋ ಪ್ರಯತ್ನ ನಮ್ಮಲ್ಲಿ ಅನೌನ್ಸ್ಮೆಂಟ್ ಇದೆ. ಅದು ಬರ್ತಾ ಇರುತ್ತೆ. ಅದರಲ್ಲೂ ಕೂಡ ಇದನ್ನು ಅನೌನ್ಸ್ಮೆಂಟ್ ಮಾಡೋ ಮುಖಾಂತರ ಅವರಿಗೆ ಪ್ರಜ್ಞೆಯನ್ನು ಮೂಡಿಸೋ ಪ್ರಯತ್ನದಲ್ಲಿ ನಾವು ಇದ್ದೀವಿ ಸರ್. ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿ ಇದನ್ನು ಯಶಸ್ವಿಯಾಗಿ ಇನ್ಸ್ಟಾಲ್ ಮಾಡ್ತೀವಿ. ಬಹಳ ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಜನ ತಮ್ಮ ಜೊತೆ ಕೈಗೂಡಿಸಿದ್ರೆ ಮೆಟ್ರೋ ನಡೆಸೋದು ಅಷ್ಟು ಸಮಸ್ಯೆ ಆಗಲಾರ್ದು ಅಂತ ಭಾವಿಸ್ತೇನೆ. ಜನ ಈ ಮಾತನ್ನು ಮನಸ್ಸಿಗೆ ತಗೊಂಡು ಕಾರ್ಯರೂಪಕ್ಕೆ ತರ್ತಾರೆ ಅಂತ ನಿರೀಕ್ಷೆ ಮಾಡೋಣ. ಧನ್ಯವಾದಗಳು ಸರ್. ತಮ್ಮ ಕಾರ್ಯಸ್ವರೂಪ ಯಾವ ರೀತಿ? ಸರ್, ಬೈಯಪ್ಪನಹಳ್ಳಿ ಆಪರೇಷನ್ ಕಂಟ್ರೋಲ್ ಸೆಂಟರ್ ಅಂತಿದೆ. ಎಲ್ಲ ಸೆಂಟ್ರಲೈಸ್ ಏಕೀಕೃತವಾಗಿ ನಾವು ಅಲ್ಲಿಂದನೇ ಮಾನಿಟ್ರಿಂಗ್ ಆ್ಯಂಡ್ ಕಂಟ್ರೋಲ್ ಮಾಡ್ತೀವಿ. ನಾವು ಅಲ್ಲಿ ಟ್ರ್ಯಾಕ್ಷನ್ ಪವರ್ ಕಂಟ್ರೋಲರ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಟ್ರ್ಯಾಕ್ಷನ್ ಪವರ್ ಕಂಟ್ರೋಲ್. ಹಾಂ, ನಮ್ಮ ಟ್ರೈನಿಗೆ ವಿದ್ಯುತ್ತು ನಾನು ಸಪ್ಲೈ ಮಾಡೋದನ್ನು ನಾವು ಅಲ್ಲಿಂದನೇ ಒಂದು ಸೆಂಟ್ರಲೈಸ್ ಜಾಗದಲ್ಲಿ ಕುಳಿತು ನಾವು ಅದನ್ನು ಮಾನಿಟ್ರಿಂಗ್ ಆ್ಯಂಡ್ ಕಂಟ್ರೋಲಿಂಗ್, ನಾವು ಅಲ್ಲಿಂದನೇ ಆನ್ ಆಫ್ ಮಾಡೋದು, ಯಾವುದೇ ಅಹಿತಕರ ಫಾಲ್ಟ್ ಬರೆದಿರೋ ಥರ ಕ್ವಿಕ್ ರಿಸ್ಟೋರೇಷನ್ಗೆ ನಾವು ಅಲ್ಲಿ ಕಂಟಿನ್ಯೂಸ್ ಮಾನಿಟ್ರಿಂಗ್ ಮಾಡ್ತಿರ್ತೀವಿ. ನಾವು KPTCLಿಂದ ಅಪ್ ಟು ಟ್ರೈನ್ ತನಕ ಸಪ್ಲೈ ಬರೋದನ್ನು ನಾವು ಅಲ್ಲೇ ಏಕೀಕೃತ ಒಂದೇ ಜಾಗದಲ್ಲಿ ಕುಳಿತು ನಾವು ಮಾನಿಟ್ರಿಂಗ್ ಮಾಡ್ತಿರ್ತೀವಿ. ನಮಗೆ ಅಲ್ಲಿ ರಿಮೋಟಲ್ಲೇ ನಾವು ಆಪ್ರೇಷನ್ಸ್ ಕಂಟ್ರೋಲ್ ಎಲ್ಲ ಇರುತ್ತೆ. ನಾವು ಅಲ್ಲಿಂದನೇ ನೋಡೋದಕ್ಕೆ ಇರುತ್ತೆ. ಅಲ್ಲಿ ನಾನು ಟ್ರ್ಯಾಕ್ಷನ್ ಕಂಟ್ರೋಲ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್. ಈಗ ವಿದ್ಯುತ್ತು ಪೂರೈಕೆ ಆಗಬೇಕು, ಅಕಸ್ಮಾತ್ ನಿಂತು ಹೋದರೆ ಯಾವುದಾದ್ರೂ ಕಾರಣದಿಂದ ಸರ್, ನಮ್ಮಲ್ಲಿ ಏನಂದರೆ ರಿಟರ್ಡೆನ್ಸಿ ಅಂತ ಇದೆ ಸರ್. ಅಂದರೆ ಒಂದು ಸಪ್ಲೈ ಫೇಲ್ ಆದರೆ ಇನ್ನೊಂದಿರುತ್ತೆ. ನಮ್ಮಲ್ಲಿ 5 RSS ಇದೆ, ವಿದ್ಯುತ್ ಸ್ವೀಕೃತಿ ಕೇಂದ್ರ ಅಂತ KPTCLಿಂದ ರಿಸೀವ್ ಮಾಡೋದಕ್ಕೋಸ್ಕರ. ಆ 5ರಲ್ಲಿ 2 ಸಪ್ಲೈ ಬರುತ್ತೆ. ಒಂದು ಸ್ಟೇಷನ್ದು ಒಂದು ಸಪ್ಲೈ ತೊಗೊಳ್ಳಲ್ಲ, ನಾವು 2 ತೊಗೊಂಡಿರ್ತೀವಿ. ಒಂದು ಸಪ್ಲೈ ಏನಾದರೂ ಫೇಲ್ಯೂರ್ ಆಯ್ತಂದರೆ ಇನ್ನೊಂದು ಸಪ್ಲೈ ಒಂದು ಸಬ್ಸ್ಟೇಷನ್ಲಿ ಇರುತ್ತೆ. ಇನ್ನೊಂದು ಕೇಸಲ್ಲಿ ಏನಾದರೆ ಒಂದು ಸಬ್ಸ್ಟೇಷನ್ 2 ಸಪ್ಲೈ ಏನಾದರೂ ಹೋಗ್ಬಿಟ್ರೆ ನಮಗೇನಂದರೆ ಮೆಜೆಸ್ಟಿಕಲ್ಲಿ ನಾವು ಬಸ್ ಥ್ರೂ ಅವರು, ಲೈನ್ ಥ್ರೂ ಅವರು ಅಂತ ಈ ಥರದ್ದೆಲ್ಲ ಬೇರೆ ಬೇರೆ ಆಪ್ಷನ್ಸ್ ಇದೆ. ನಮಗೆ ಸಪ್ಲೈ ಎಲ್ಲಿ ಫೇಲ್ಯೂರ್ ಆಗುತ್ತೆ ಇಮಿಡಿಯೇಟ್ಲಿ ಇನ್ನೊಂದು ರಿಟರ್ಡೆನ್ಸಿ ಇರುತ್ತೆ. ನಮಗೆ 99.9% ನಮ್ಗೆ ಯಾವುದು ಸಪ್ಲೈ ಇಲ್ಲ, ಆ ಥರದ್ದು ಯಾವುದು ಫೇಲ್ಯೂರ್ ಆಗಿಲ್ಲ. 1-2 ಯಾವುದೋ ಕಾರಣಾಂತರಗಳಿಂದ ವಿವಿಧ ಕಾರಣಗಳಿಂದ ಫೇಲ್ಯೂರ್ ಆದ್ರೂ ನಮಗೆ ರಿಟರ್ಡೆನ್ಸಿ ಇರೋದ್ರಿಂದ ಇಮಿಡಿಯೇಟು ಮಿಲಿ ಸೆಕೆಂಡ್ಸಲ್ಲಿ ಅದು ನಮಗೆ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ನಾವು ಅದನ್ನು ಮಾನಿಟ್ರಿಂಗ್ ಮಾಡ್ತೀವಿ ಮಿಲಿ ಸೆಕೆಂಡ್ಸಲ್ಲಿ. ಅದು ಕಂಟಿನ್ಯೂಸ್ ಮಾನಿಟ್ರಿಂಗ್ ರಿಲೇಗಳು ಇಟ್ಟಿದ್ದೀವಿ. ಅದು ಸಿಂಕ್ರನಸ್ ಆಗೇ ಇರುತ್ತೆ ಯಾವಾಗಲೂ. ಸಪ್ಲೈ ಹೋದ ಕೂಡಲೇ ಅದು ಇಮಿಡಿಯೇಟ್ ನಮಗೆ ರಿಸ್ಟೋರ್ ಆಗುತ್ತೆ. ನಾವು ಅದನ್ನು ಮಾನಿಟರ್ ಮಾಡ್ತಿರ್ತೀವಿ ಯಾವಾಗಲೂ. ಭಾಳ ಸಂತೋಷ. ಈಗ ಕೆಲವು ಸಂದರ್ಭಗಳಲ್ಲಿ ಭಯೋತ್ಪಾದಕರು ಬಾಂಬ್ ಬಿಟ್ಬಿಟ್ಟಿದ್ದಾರೆ ಅಂತ ಸುದ್ದಿ ಬಂದ್ಬಿಡುತ್ತೆ, ಗಾಳಿ ಸುದ್ದಿ. ಆಗ ಜನ ಮನಸ್ಸು ಬಂದ ಕಡೆ ಓಡೋಕೆ ಶುರು ಮಾಡ್ತಾರೆ. ಆ ಓಡೋವಾಗಲೇ ಕಾಲು ಜಾರಿ ಬಿದ್ದು ತುಳಿದು ಸ್ಟ್ಯಾಂಪೇಡ್ ಅಂತ ನಾವೇನು ಹೇಳ್ತೇವೆ, ಆ ರೀತಿಯಾದ ನುಗ್ಗಲು ಉಂಟಾಗಬಹುದು.
ಅದನ್ನು ನಿಯಂತ್ರಿಸೋದಕ್ಕೆ ಸಾಮಾನ್ಯವಾಗಿ ಸರ್ ಒಂದು ಮಾಕ್ ಡ್ರಿಲ್ ಅಂತ ಮಾಡ್ತಾರೆ ತರಬೇತಿ. ಹೌದು ಸರ್, ಹೌದು ಸರ್. ಯಾವುದೇ ಅಪಾಯಕಾರಿ ಸ್ಥಿತಿ ಬಂತು ಅಂದರೆ ಅದರಿಂದ ಹೇಗೆ ತಪ್ಪಿಸ್ಕೋಬೇಕು ನಾವು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಒಂದು ತರಬೇತಿ ಕೊಡ್ತಾರೆ. ಹೌದು ಸರ್. ಸಾರ್ವಜನಿಕರಿಗೆ ಏನಾದರೂ ಆ ರೀತಿ ತರಬೇತಿ ಕೊಡುವ ಯೋಜನೆ ಉಂಟಾ? ಸಾರ್ವಜನಿಕರಿಗೆ ಕೊಡೋದಕ್ಕೆ ಸ್ವಲ್ಪ ಏಕೆ ನಮ್ಗೆ ಕಷ್ಟ ಆಗುತ್ತೆ ಅಂದರೆ ನಮಗೆ ಇಲ್ಲಿ ಕ್ರೌಡೆಡ್ ಇರುತ್ತೆ ಮತ್ತು ಟ್ರೈನ್ ನಮಗೆ ಫುಲ್ 3 ನಿಮಿಷಕ್ಕೆ ಒಂದು ಓಡ್ತಿರುತ್ತೆ. ಒಂದು ಏನಾದರೂ ಟ್ರೈನ್ ನಿಲ್ಲಿಸಿ ನಾವು ಮಾಕ್ ಡ್ರಿಲ್ ಮಾಡೋಕ್ಕೆ ಹೋದರೆ ನಮಗೆ ಫುಲ್ ಎಂಟೈರ್ ಲೈನಲ್ಲಿ ಎಲ್ಲ ಸ್ಟೇಷನ್ 3 ನಿಮಿಷಕ್ಕೆ ಒಂದೊಂದು ಓಡೋ ಟ್ರೈನ್ಗೆಲ್ಲ ಎಫೆಕ್ಟ್ ಆಗುತ್ತೆ. ಅದರಿಂದ ಏನಾಗುತ್ತೆ, ನಾವು ಟ್ರೈನಲ್ಲಿ ಡೈರೆಕ್ಟ್ ನಮ್ಗೆ ಹೆಂಗಾಗುತ್ತೆ ಆ ಥರ ಕೊಡೋಕ್ಕಾಗ್ತಿಲ್ಲ. ನಾವಾಗ ಅವೇರ್ನೆಸ್ ಮಾಡೋದು ಮಾಡ್ತಿದ್ದೀವಿ. ಯಾವಾಗ ಅಂತಂದರೆ ಎಲೆಕ್ಟ್ರಿಕ್ ಸಪ್ಲೈದೆಲ್ಲ ಹೆಂಗೆ ಇರುತ್ತೆ ಮೆಟ್ರೋ ಟ್ರೈನಲ್ಲಿ, ಅದರೊಂದು ಸಪ್ಲೈದು ಇನ್ ಕೇಸ್ ಆಫ್ ಎಮರ್ಜೆನ್ಸಿಯಲ್ಲಿ ಯಾರಾದರೂ ಮಿಸ್ ಆಗಿ ಬಿದ್ದರೆ, ಯಾರಾದರೂ ಕಾಲು ಟ್ರೈನು ಮತ್ತು ಪ್ಲ್ಯಾಟ್ಫಾರ್ಮ್ ಮಧ್ಯದಲ್ಲಿ ಸಿಕ್ಕಾಕೊಂಡ್ರೆ ಆ ಟೈಮಲ್ಲಿ ಎಮರ್ಜೆನ್ಸಿ ಟ್ರಿಪ್ಪಿಂಗ್ ಸಿಸ್ಟಮ್ ಅಂತ ಇದೆ, ETS ಅಂತ. ಅದು ಈ ಪ್ಲ್ಯಾಟ್ಫಾರ್ಮಲ್ಲಿ ಅದನ್ನು ಹೆಂಗೆ ಪ್ರೆಸ್ ಮಾಡಬೇಕಂತ ಹೇಳ್ಕೊಡ್ತೀವಿ. ಈ ಥರದ್ದು ನಮಗೆ ಮೇಜರಾಗಿ ಅವ್ರಿಗೆ ಎಲೆಕ್ಟ್ರಿಕಲ್ ಸೇಫ್ಟಿ ಎಲ್ಲ ನಾವು ಹೆಂಗೆ ಕೊಡ್ಬೋದು, ಈ ಲಿಫ್ಟ್ ಆ್ಯಂಡ್ ಎಸ್ಕಲೇಟರ್ಸ್ ಎಲ್ಲ ಯಾವ ಥರ ಯೂಸ್ ಮಾಡಬೇಕು, ಅದ್ರ ಮೇಲೆ ಯಾವ ಥರ ಹ್ಯಾಂಡ್ ರೈಲ್ನ ಹಿಡ್ಕೊಂಡು ಮುಂದೆ ಮೂವ್ ಆಗಬೇಕು, ಮತ್ತು ಎಮರ್ಜೆನ್ಸಿ ಗೇಟ್ಸ್ ಎಲ್ಲ ಎಲ್ಲಿರುತ್ತೆ. ಇವಾಗ ಇನ್ ಕೇಸ್ ಏನಾದರೂ ಓವರ್ ಕ್ರೌಡೆಡ್ ಆಯಿತು, ಏನಾದರೂ ಅಪಾಯ ಆಯಿತು ಅಂದರೆ ನಾವು ಎಲ್ಲಿಂದ ಎಸ್ಕೇಪ್ ಆಗಬೇಕು, ಬೇಗ ಎಮರ್ಜೆನ್ಸಿ ಎಕ್ಸಿಸ್ಟ್ ಎಲ್ಲಿದೆ ಆ ಥರದ್ದೆಲ್ಲ ನಾವು ಫಲಕಗಳು ಎಲ್ಲ ಕಡೆ ಇಟ್ಟಿರ್ತೀವಿ. ಅದ್ರ ಲೈಟು ಸಪ್ಲೈ ಇಲ್ಲ ಅಂದರೂ ಕೂಡ ಅದ್ರ ಲೈಟ್ಸ್ ಇಲ್ಲ, ಯಾವಾಗಲೂ ಆನಲ್ಲೇ ಇರುತ್ತೆ. ಅದನ್ನೆಲ್ಲ ಪ್ರಯಾಣಿಕರಿಗೆ ನಾವು ಕೊಡ್ತಿರ್ತೀವಿ. ಒಂದು ಕುತೂಹಲಕರವಾದ ಮಾಹಿತಿ ಕೊಟ್ಟರೆ ಸರ್, ತುರ್ತು ಸಂದರ್ಭದಲ್ಲಿ ಪ್ರಯಾಣ ಮಾಡ್ತಾ ಇರೋ ಜನರೇನೆ ಆ ವಿದ್ಯುತ್ ಸಂಪರ್ಕವನ್ನು ನಿಲ್ಲಿಸಬಹುದು ಅಂತ ಹೇಳಿದರೆ ಅದರ ಬಗ್ಗೆ ಮತ್ತಷ್ಟು ಜಾಗೃತಿ ಆದರೆ ಚೆನ್ನಾಗಿರುತ್ತೆ. ತುಂಬ ಸಂತೋಷ. ತಮ್ಮ ಕೆಲಸದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್. ತಮಗೆ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಜಯ ನಿಶ್ಚಯ ಯತಿರಾಜ್ ವೀರಾಂಬುದಿ ಬರೆದಿರುವಂಥ ಪುಸ್ತಕ ಕೊಟ್ಟಿದ್ದೇವೆ. ರಾಜು ಗಡ್ಡಿ ನಾನಲ್ಲ ನನ್ನೊಳಗಿರುವ ಅಹಂ ಅಂತ ಹೇಳ್ತಾರೆ. ತುಂಬ ವಿಚಾರ ಪ್ರಚೋದಕ ಪುಸ್ತಕ ತಮಗೆ ಸಿಕ್ಕಿದೆ. ಡೂಡಲ್ ಕಥೆಗಳು ಪೂರ್ಣಿಮಾ ಮಾಳಗಿಮನಿ ಬರೆದಿರುವಂಥ ಪುಸ್ತಕ, ಸೊಗಸಾದ ಕೃತಿ, ಕಥಾಕೃತಿ ತಮಗೆ ಕೊಟ್ಟಿದ್ದೇವೆ. ಮೂವರಿಗೂ ಧನ್ಯವಾದಗಳು. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ